ನಮಗೆ ತುಂಬ ಕಾಮನ್ ಆಗಿ ಹೆದರಿಕೆ ಆಗೋದು ಬ್ರೆಸ್ಟ್ ಕ್ಯಾನ್ಸರ್. ಹೌದು, ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಕಾಮನ್ ಆಗಿದೆ. 1 in 60 ವುಮೆನ್ ಕ್ಯಾನ್ ಹ್ಯಾವ್ ಬ್ರೆಸ್ಟ್ ಕ್ಯಾನ್ಸರ್. ಹೆದರ್ಕೊಂಡು ಬರ್ತಾರೆ, ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆಯಾ ಅಂತ. ಗ್ರೀನಿಶ್ ಆಗಿ ಡಿಸ್ಚಾರ್ಜ್ ಇರ್ತದೆ. ಬ್ರೆಸ್ಟ್ ಕ್ಯಾನ್ಸರು ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಇರ್ತದೆ. ಹಾಯ್, ನಾನು ಡಾಕ್ಟರ್ ರಶ್ಮಿ ಟಿ ಎನ್, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಸೆಂಟರ್. ನಾನು ಗೈನಕಾಲಜಿಸ್ಟ್, ಆಬ್ಸ್ಟೆಟ್ರಿಷಿಯನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಆನ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ನಮಗೆ ತುಂಬ ಕಾಮನ್ ಆಗಿ ಹೆದರಿಕೆ ಆಗೋದು ಬ್ರೆಸ್ಟ್ ಕ್ಯಾನ್ಸರ್. ಸೊ ಭಾಳ ಪೇಷಂಟ್ಸನ್ನು ನೋಡ್ತೀನಿ ನಾನು. ಒಂದು ಸ್ಮಾಲ್ ಗಡ್ಡೆ ಆಗಿರ್ತದೆ ಅಥವಾ ಒಂದು ಬ್ರೆಸ್ಟ್ ಪೇಯ್ನ್ ಬಂದಿರ್ತದೆ, ಇಮಿಡಿಯೇಟಾಗಿ ಬರ್ತಾರೆ, ಹೆದರ್ಕೊಂಡು ಬರ್ತಾರೆ, ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆಯಾ ಅನ್ನೋದು. ಹೌದು, ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಕಾಮನ್ ಆಗಿದೆ. ಎಸ್ಪೆಷಲಿ ಅರ್ಬನ್ ಏರಿಯಾಸ್ಗೆ 1 in 30 ವುಮೆನ್ ಕ್ಯಾನ್ ಹ್ಯಾವ್ ಬ್ರೆಸ್ಟ್ ಕ್ಯಾನ್ಸರ್, ಅಥವಾ ರೂರಲ್ ಏರಿಯಾದಲ್ಲಿ 1 in 60 ವುಮೆನ್ ಕ್ಯಾನ್ ಹ್ಯಾವ್ ಬ್ರೆಸ್ಟ್ ಕ್ಯಾನ್ಸರ್. ಬಟ್ ಪ್ರತಿ ಸತಿ ಬ್ರೆಸ್ಟಿಗೆ ನೋವಾದಾಗ ಅಥವಾ ಬ್ರೆಸ್ಟಲ್ಲಿ ಏನಾದ್ರು ಚೇಂಜಸ್ ಆದಾಗ ಯಾವಾಗಲೂ ಅದು ಕ್ಯಾನ್ಸರಿಗೆ ಲೀಡ್ ಆಗುತ್ತೆ ಅಂತ ಏನಿಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ನಿಮ್ಗೆ ಕೆಲವೊಂದು ಸಿಮ್ಟಮ್ಸ್ ಇರ್ತದೆ. ಏನು ಸಿಮ್ಟಮ್ಸು ಅಂದರೆ, ಒಂದು ಲಂಪ್ ಥರ ನಿಮಗೆ ಫೀಲ್ ಆಗುತ್ತೆ. ನೀವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಪ್ರತಿ ತಿಂಗಳು, ಪೀರಿಯಡ್ಸ್ ಇಲ್ದಿರೋ ಟೈಮಲ್ಲಿ. ಸೊ ಈ ಟೈಮಲ್ಲಿ ನಿಮ್ಗೆ ಏನು ಅಂತಂದರೆ ಒಂದು ಗಡ್ಡೆ ಥರ ಏನಾರು ಸಿಗಬಹುದು. ಈ ಬ್ರೆಸ್ಟ್ ಕ್ಯಾನ್ಸರಿಗೆ ಸಿಮ್ಟಮ್ಸ್ ಇರ್ತದೆ. ನಾವು ಸೆಲ್ಫ್ ಪಾಲ್ಪೇಷನ್ ಮಾಡಿದಾಗ, ಅಂದರೆ ನಾವು ಪ್ರತಿ ಹೆಣ್ಮಕ್ಳಿಗೂ ಹೇಳ್ಕೊಡ್ತೀವಿ, ತಿಂಗಳಿಗೆ ಒಂದು ಸತಿ ಪೀರಿಯಡ್ಸ್ ಮಧ್ಯದಲ್ಲಿ ಯಾವಾಗಾರ ಪೀರಿಯಡ್ಸ್ ಆದ ನಂತರ ನಿಮ್ಮ ಬ್ರೆಸ್ಟನ್ನ ನೀವೇ ಪಾಲ್ಪೇಟ್ ಮಾಡಿಕೊಂಡು ನೋಡಿ, ಎಸ್ಪೆಷಲಿ ಬ್ರೆಸ್ಟು ಮತ್ತು ಕಂಕಳನ ಅಂತ ಅಂದ್ಬಿಟ್ಟು. ಇದರಲ್ಲಿ ಏನಾದ್ರು ಗಡ್ಡೆ ಸಿಕ್ಕಿದಾಗ ಇಮಿಡಿಯೇಟಾಗಿ ನೀವು ಡಾಕ್ಟರ್ ಹತ್ರ ಬರಬೇಕಾಗತ್ತೆ. ಸೆಕೆಂಡ್ ಸಿಮ್ಟಮ್ ಏನಾಗುತ್ತೆ, ಒಂದು ಬ್ರೆಸ್ಟ್ ದಪ್ಪ ಇದ್ದು ಇನ್ನೊಂದು ಬ್ರೆಸ್ಟ್ ಸಣ್ಣ ಇರ್ಬೋದು, ಇಟ್ ಇಸ್ ನಾರ್ಮಲ್. ಬಟ್ ದೆನ್ ಸಡನ್ನಾಗಿ ಚೇಂಜಸ್ ಇನ್ ದ ಸೈಜ್ ಆಫ್ ದ ಬ್ರೆಸ್ಟ್ ಕ್ಯಾನ್ ಆಲ್ಸೋ ಇಂಡಿಕೇಟ್ ದೆ ಕುಡ್ ಬಿ ಅ ಕ್ಯಾನ್ಸರ್. ಮೂರನೇದು ನಿಪ್ಪಲ್ ಚೇಂಜಸ್ ಇರ್ತದೆ. ನಿಪ್ಪಲ್ಲು ಸ್ವಲ್ಪ ಇರ್ರೆಗ್ಯುಲರ್ ಆಗಿರೋದು ಅಥವಾ ಅದರಿಂದ ಡಿಸ್ಚಾರ್ಜ್ ಬರ್ತದೆ. ಅಂದರೆ ಕೆಲವು ಹೆಣ್ಮಕ್ಳಿಗೆ ಸ್ವಲ್ಪ ಮಿಲ್ಕಿ ಡಿಸ್ಚಾರ್ಜ್ ಬರಬಹುದು, ವಿಚ್ ಇಸ್ ಅಗೇನ್ ನಾಟ್ ನಾರ್ಮಲ್. ಬಟ್ ಬ್ರೆಸ್ಟ್ ಕ್ಯಾನ್ಸರ್ ಅವ್ರಿಗೆ ಬ್ಲಡಿ ಡಿಸ್ಚಾರ್ಜ್ ಇರ್ತದೆ ಅಥವಾ ಗ್ರೀನಿಶ್ ಆಗಿ ಡಿಸ್ಚಾರ್ಜ್ ಇರ್ತದೆ. ಈ ಥರ ಡಿಸ್ಚಾರ್ಜ್ ಆಗಿದ್ದಾಗ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಕೆಲವು ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸಿಗೆ ಏನಾಗಿರ್ತದೆ, ಸ್ಕಿನ್ ಚೇಂಜಸ್ ಇರ್ತದೆ. ಸ್ಕಿನ್ ಚೇಂಜಸ್ ಅಂತ ಅಂದರೆ ನಾವು ಪಕ್ಕರಿಂಗ್ ಅಂತ ಹೇಳ್ತೀವಿ. ಹೀಗೆ ಸ್ಕಿನ್ ಒಳಗಡೆ ಹೋಗಿರ್ತದೆ. ಒಂದು ಆರೆಂಜ್ ನೋಡಿದಾಗ ಹೆಂಗೆ ಒಳಗಡೆ ಹೋಗಿರ್ತದೋ ಹಾಗೆ ಈ ಪಕ್ಕರಿಂಗ್ ಆಫ್ ಸ್ಕಿನ್ ಇರ್ತದೆ. ಸೊ ಈ ಥರ ಸ್ಕಿನ್ ಚೇಂಜಸ್ಸಲ್ಲಿದ್ದಾಗೂ ಇಟ್ ಕ್ಯಾನ್ ಇಂಡಿಕೇಟ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ವಾಟ್ ಐ ವುಡ್ ಅಡ್ವೈಸ್ ಇಸ್, ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಸ್ಕ್ರೀನಿಂಗ್ ಮಾಡ್ಕೊಬೇಕಾಗತ್ತೆ. ಈ ಸ್ಕ್ರೀನಿಂಗನ್ನು ನೀವು ಮ್ಯಾಮೋಗ್ರಫಿಯಲ್ಲಿ ಮಾಡ್ಕೊಳ್ಬಹುದು. ಅರ್ಲಿಯೆಸ್ಟ್ ಸಿಮ್ಟಮ್ ಇದ್ದಾಗ ಬ್ರೆಸ್ಟ್ ಕ್ಯಾನ್ಸರು ಬೇರೆ ಬೇರೆ ಸ್ಟೇಜಸ್ಸಲ್ಲಿರ್ತದೆ. ಅರ್ಲಿ ಸ್ಟೇಜಲ್ಲಿ ಪಿಕಪ್ ಮಾಡಿದಾಗ ಜಸ್ಟ್ ಆ ಲಂಪನ್ನು ತೆಗೆದಾಗ ನಿಮ್ಮ ಬ್ರೆಸ್ಟನ್ನ ಉಳಿಸುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಸೊ ಹಾಗಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಾಗ್ತದೆ ಅಂತ ಅಂದರೆ, ಆ್ಯನ್ಯುವಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ಗೆ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ನೀವು ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ. ಸೆಕೆಂಡು, ನೀವೇ ಮನೆಯಲ್ಲೇ ಬ್ರೆಸ್ಟ್ ಪ್ಯಾಲ್ಪೇಷನ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಕರೆಕ್ಟಾಗಿರೋ ಆರೋಗ್ಯದ ಫುಡ್ ತೊಗೊಳ್ಳಿ. ಅನ್ನೆಸೆಸರಿಲಿ ಜಂಕ್ ಫುಡ್ಡು ಆಮೇಲೆ ಕಲರ್ಡ್ ಫುಡ್ಡು ಅದನ್ನೆಲ್ಲ ತೊಗೊಂಡು ಬ್ರೆಸ್ಟ್ ಕ್ಯಾನ್ಸರನ್ನು ನೀವು ಪ್ರಿವೆಂಟ್ ಮಾಡಬಹುದು. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು. ವಾಚ್ ಫಾರ್ ಮೋರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.